ಡೆತ್ ಆಗಿದ್ದಾರೆ. ಅವ್ರಿಗೆ ಸಾಯಂಕಾಲ ಅವರು ಡೆಡ್ ಬಾಡಿ DC ಅವರು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೈಟ್ ಅಲ್ಲಿ ತರ್ತಾ ಇದೀವಿ. ಸೊ 4 ಜನ ಪ್ಲಸ್ 4 ಜನ ಈವರೆಗೆ ಕನ್ಫರ್ಮ್ ಆಗಿ 4 ಆಗಿದೆ. ಸೊ 3 ಜನ ಅವ್ರ ಸಂಬಂಧಿಕರು ಕೂಡ 7 ಜನ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಅದು ಮಾಹಿತಿ ಇಲ್ಲ, ಯಾಕಂದ್ರೆ ಆ ಸರ್ಕಾರ ಕೊಡ್ಬೇಕು ನಮಗೆ. ನಮ್ಮ 2 ಅಧಿಕಾರಿಗಳು ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋಗಿದ್ದಾರೆ. ಸ್ವಲ್ಪ ನೋಡೋಣ. ಈಗ 4 ಮಂದಿ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಜಿಲ್ಲೆಯಿಂದ ಎಷ್ಟು ಜನ? ಅದು ಲೆಕ್ಕ ಇಲ್ಲ, ಸುಮಾರು ಜನ ಹೋಗ್ಯಾರ, ಸಾವಿರಾರು ಜನ ಹೋಗಿರ್ಬೋದು. ಅದು ಲೆಕ್ಕ ಇಲ್ಲ. ಬೆಳಗಾವಿಯಿಂದ ಹೋಗಿದ್ದಾರೆ, ಇಡೀ ರಾಜ್ಯದಿಂದ ಹೋಗಿದ್ದಾರೆ, ಲೆಕ್ಕ ಇಲ್ಲ. ಅಧಿಕೃತವಾಗಿ ಬಂದಿರೋ ಮಾಹಿತಿ 4 ಜನ ಇದ್ದಾರೆ. ಅವ್ರು ಸಾಯಂಕಾಲ 6 ಗಂಟೆಗೆ ಡೆಡ್ ಬಾಡಿ ಬರ್ತಾರೆ. ಗಾಯಗೊಂಡವ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿಕಾರಿಗಳು ಹೋಗಿದ್ದಾರೆ, ಹೋದ್ಮೇಲೆ ಮಾಡ್ತಾರೆ. ಗಾಯ ಇದ್ರು ಅಲ್ಲಿ ಕೂಡ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಸೊ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಸಮಸ್ಯೆ ಆಗ್ಲಿಕ್ಕಿಲ್ಲ. ಎಲ್ಲರೂ ಜಿಲ್ಲೆ ಯಾವ ಊರ್ನು? ಅದೇ ಎಲ್ಲ ಬೆಳಗಾವಿ ಸಿಟಿ ಅವರು ಎಲ್ಲ 4 ಜನ ಬೆಳಗಾವಿ ಸಿಟಿ ಅವರೇ. ಸೊ ಈಗ ನಮ್ಮ ನಿನ್ನ ಶಾಸಕರವ್ರ ಮನೆಗೆ ಕೂಡ ಭೇಟಿಯಾಗಿದ್ದಾರೆ, ರಾಜೀವ್ ಸೇಠ್ ಅವರು. ಸೊ ಬಂದಿದ್ದಾರೆ. ನೀವು ಹೋಗ್ತೀರಾ? ಅಲ್ಲಿ ಹೋದ್ಮೇಲೆ ಮಾಡ್ತೀವಿ. ಆಲ್ರೆಡಿ ರಾಜೀವ್ ಸೇಠ್ ಅವರು ಇರ್ತಾರೆ, ಮತ್ತು ಅವ್ರು ಸಾಯಂಕಾಲ ಕೂಡ ಅವರೇ ಇರ್ತಾರೆ ಅಲ್ಲಿ ನೋಡ್ಕೋತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.